ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಚಾನಲ್. ಇದು ನೋಡ್ರಿ ನೆಕ್ಸ್ಟ್ ಡೇದು ವ್ಲಾಗ್ ಇದು. ನಾವು ಹತ್ತತ್ರ ನಮ್ಮೂರ ಹತ್ರ ಬಂದಿದ್ವಿ. ಬೆಳಗ್ಗೆ 6:30 ಆಗಿತ್ತು ಅವಾಗ. ಬೆಂಗಳೂರಿಂದ ನಿನ್ನೆ ನೈಟ್ ಬಿಟ್ಟಿದ್ವಿ ನಾವು. ಮಾರನೇ ದಿವಸ ಬೆಳಗ್ಗೆ 6:30ಗೆ ನೋಡ್ರಿ ಇದು ಎದ್ದು ಕೂತಿದ್ವಿ ನಾವು ಬಸ್ಸಲ್ಲಿ. ನಮ್ಮೂರ ಹತ್ರ ಬೆಳವಡಿ ಹತ್ತತ್ರ ಬಂದಿದ್ವಿ ನೋಡ್ರಿ. ಅದು ಬೆಳವಡಿ ಮಲ್ಲಮ್ಮಂದು ಸ್ಟ್ಯಾಚ್ಯೂ ಅದ. ಇಲ್ಲಿಂದ ನಮ್ಮ ಊರ ಒಂದು 5ರಿಂದ 8 ನಿಮಿಷದೊಳಗಡೆ ಹೋಗಿ ಮುಟ್ತೇವ್ರಿ ನಮ್ಮೂರಿಗೆ. ಬೆಳವಡಿ ಇದು. ಈಗ ನೋಡ್ರಿ ನಾವು ನಮ್ಮೂರಿಗೆ ಬಂದು ಇಳಿದಾದ್ಮೇಲೆ ನಮ್ಮ ಮನೆಗೆ ಹೊಂಟಿದ್ದೀವಿ. ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಇಳಿಸ್ತಾರೆ. ನಮ್ಮೂರು ಬಂದು ಅರವಳ್ಳಿ ಜಾಲಿಕೊಪ್ಪ ಅಂತೈತಿ. 2 ಊರ ಒಂದು ಅದು ನಮ್ಮೂರು ಅರವಳ್ಳಿ ನೋಡ್ರಿ. ಈಗ ಇಳಿದ ನಮ್ಮ ಮನೆಗೆ ಹೊಂಟಿದ್ದೀವಿ ನಾವು. ನಮ್ಮೂರು ನೋಡ್ರಿ ಇದು. ಇದು ನೋಡ್ರಿ ನಮ್ಮ ಊರ್ದು ಗೌರ್ಮೆಂಟ್ ಸ್ಕೂಲ್ ನೋಡ್ರಿ ಇದು. ಒಂದು ಭಾಳ ಸಣ್ಣ ಹಳ್ಳಿ ರೀ ಇದು ನಮ್ದು. ಮಲಪ್ರಭಾ ನದಿ ಪಕ್ಕದಲ್ಲೇ ಬರ್ತತಿದು. ಇದು ಅರವಳ್ಳಿ ಬಂದು ನಂದು ಗಂಡನ ಮನೆ. ತವ್ರ ಮನೆ ಬಂದು ಇನ್ನೊಂಚೂರು ಮುಂದೆ ಹೋಗಬೇಕು, ಬೈಲೊಂಗಲ್ ಅಂತೇಳಿ. ಅದು ನಮ್ಮದು ತವ್ರ ಮನೆ. ಇದು ನೋಡ್ರಿ, ಇದು ಬಸವಣ್ಣನ ಗುಡಿ ನಮ್ಮ ಮನೆ ಮುಂದಿರೋದು. ನಮ್ಮ ಮದ್ವೆ ಅಲ್ಲೇ ಆಗಿದ್ದು. ಬಂತು ನೋಡ್ರಿ ನಮ್ಮ ಮನೆ. ಇದೆ ನಮ್ಮ ಮನೆ. ಇದು ನೋಡ್ರಿ ನಮ್ಮ ಅಂಬಾರಿ ನಿಂತತಿ. ಇದೆ ನೋಡ್ರಿ ನಮ್ಮ ಮನೆ. ನೋಡ್ರಿ ನಮ್ಮ ಮನ್ಯಾಗ ಈ ಬೆಕ್ಕನ ಹೆಸರು ಆರ್ಯ ಅಂಥೇಳಿ. ಆರ್ಯ ನೋಡ್ರಿ ನೋಡಾತನವ. ನಾವು ಬಂದ್ರೆ ಮನ್ಯಾಗ ಇರಲ್ರಿ ಅದ. ನಮ್ಮ ಸಾನ್ವಿಗೆ ಭಾಳ ಇಷ್ಟ ರೀ ಆರ್ಯ ಅಂದ್ಕೊಂಡ್ರೆ. ನೋಡ್ರಿ ಎಲ್ಲ ಅವನ್ನ ಆಟ ಆಡ್ಸತ್ತಾಳಕಿ. ಬಂದಾಗಿಂದ ಹೋಗೋವರೆಗೂ ಅದ್ರ ಜೊತೆನೇ ಇರ್ತಾಳಕಿ. ಊಟ ಮಾಡಿಸೋದು, ಅದರ ಜೊತೆ ಆಟ ಆಡೋದು ಮಾಡ್ತಾಳೆ. ಅದು ನೋಡ್ರಿ ಮನೆಗೆ ಯಾರೋ ಹೊಸಬರು ಬಂದಾರಂತೇಳಿ ನಿಲ್ಲೋದೇನೇ ಇಲ್ಲ, ಬರೀ ಹೊರಗಡೆನೇ ಹೋಗ್ತೈತಿ. ಆಕಿ ಇಲ್ಲಿ ಬೆಂಗಳೂರಾಗೆಲ್ಲ ಏನು ನೋಡಿರಲಿಲ್ಲ. ಹಾಗಾಗಿ ಊರಿಗೆ ಹೋದಾಗೆಲ್ಲ ಅದಕ್ಕೆ ಭಾಳ ಇಷ್ಟ ಮಾಡ್ತಾಳು. ಅದ್ರದ್ದು ಬರೋದನೇ ಇಲ್ಲ ಮಾತ್ರ. ನಮ್ಮನ್ನು ನೋಡ್ರಿ ಮನೆಗೆ ಊಟಕ್ಕೂ ಬರೋಲ್ರಿ ಅದು. ನೋಡ್ರಿ ಅಲ್ಲಿ ಹೋಗಿ ಕುಂತೈತಿ. ಇವಾಗ ನೋಡ್ರಿ ನಾವು ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಆ ಮದುವೆಗೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ದೀವಿ. ರೆಡಿಯಾಗಿ ಅವಳಿಗೆ ನಾಷ್ಟ ಮಾಡ್ಸತ್ತಿದ್ದೆ ನಾನು. ಇವ್ರು ನೋಡ್ರಿ ರಮೇಶ ಅಂಥೇಳಿ ನಮ್ಮ ಮಾವ. ಇವರು ನಮ್ಮ ಮನೆಯವರು. ನಮ್ದು ಅಂಬಾರಿ ಐತಲ್ರಿ ಗಾಡಿ, ಅದನ್ನು ಓಡಿಸ್ತಾರೆ ಅವರು ರಮೇಶ. ಇವಾಗ ನೋಡ್ರಿ ನಾವು ಮದುವೆಗೆಲ್ಲ ರೆಡಿಯಾಗಿ ಹೊಂಟಿದ್ದೀವಿ. ಈಗ ಇವತ್ತು ದೇವ್ರ ಕಾರ್ಯ ಇತ್ತು. ದೇವ್ರ ಕಾರ್ಯ ಮಾಡ್ತಾರೆ ಇವತ್ತು. ಒಳಕಲ್ ಪೂಜೆ ಎಲ್ಲ ಮಾಡ್ತಾರೋ. ಆಮೇಲೆ ನಾಳೆ ಮದುವೆ ಇರ್ತೈತಿ. ನಾವು ಹೋಗುವಷ್ಟರಲ್ಲಿ ಒಂದು 12 ಗಂಟೆ 12:30 ಆಗಿತ್ತು. ಅಷ್ಟೊತ್ತಿಗಾಗಲೇ ಅವ್ರು ಒಳಕಲ್ ಪೂಜೆ ಎಲ್ಲ ಮುಗಿಸಿದ್ರು. ನನಗದೆಲ್ಲ ವಿಡಿಯೋ ಎಲ್ಲ ಸಿಕ್ಕಲಿಲ್ಲ. ಇವಾಗ ನೋಡ್ರಿ ಹೊಂಟೇವು ನಾವು. ನೋಡ್ರಿದ ಮಲಪ್ರಭಾ ನದಿದು ವಿಡಿಯೋ ಮಾಡ್ಕೋಬೇಕಂತೇಳಿ ನಾನು ಮರ್ತ ಬಿಟ್ನಿ. ಹಂಗೆ ಫೋನ್ಯಾಗ ನೋಡ್ಕೊತ ಹೋಗ್ಬೇಕಾದ್ರೆ ನೋಡ್ರಿ ನಮ್ಮ ಅಮ್ಮನ ಸ್ಕೂಲ್ ಸಿಗ್ತತಿಲ್ಲೇ, ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್ ಅಂತೇಳಿ. ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರವರು. ಅಲ್ಲಿ ನೋಡ್ರಿ ನಮ್ಮ ಅಮ್ಮನ ಫ್ರೆಂಡ್ಸ್ ಇವರೆಲ್ಲ. ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಹೋದ್ರಾತಂತೇಳಿ ಹೋಗಿದ್ದೀವಿ. ಇವರ ನೋಡ್ರಿ ನಮ್ಮಮ್ಮ. ಇವರೆಲ್ಲ ಅವ್ರ ಫ್ರೆಂಡ್ಸು, ಅಲ್ಲಿ ಕೆಲಸ ಮಾಡೋ ಅಂಟಿಗಳು ಇವರೆಲ್ಲ. ಭಾಳ ದಿವಸ ಆಗಿತ್ತು ಅವ್ರು ಪಾಪ ಕರಿಯತ್ತಿದ್ರು. ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಹೆಂಗೋ ಹೊಂಟಿವಲ್ಲ ಅಲ್ಲೇ ದಾಟಿ ಅಂಥೇಳಿ ಕೆಳಗಿಳಿದು ಹಂಗೆ ಮಾತಾಡ್ಸ್ಕೊಂಡು ಹೋದ್ವಿ. ಇವಾಗ ಆದಮೇಲೆ ನೋಡ್ರಿ ನಾವು ಮದುವೆ ಮನೆಗೆ ಹೋದಿವಿ. ಹೋಗುವಾಗ ನಾವು ಹೋಗಿದ ತಕ್ಷಣ ಇದನ್ನು ಶುರು ಮಾಡಿದರು, ಬಳೆ ಇಡ್ಸೋಕೆ. ಒಳಕಲ್ ಪೂಜೆ ಅದು ಎಲ್ಲ ಮುಗಿಸಿದ್ರು. ಫಸ್ಟ್ ಸಣ್ಣ ಮಕ್ಕಳಿಗೆ 5 ಜನಕ್ಕೆ ಬಳೆ ಇಡಿಸ್ಬೇಕಂತೇಳಿ ಸಣ್ಣ ಮಕ್ಕಳಿಗೆಲ್ಲ ಇಡಿಸತ್ತಿದ್ರು. ಫಸ್ಟ್ ಮಕ್ಕಳಿಗೆ ಇಡಿಸಿ ಆಮೇಲೆ ದೊಡ್ಡವ್ರಿಗೆ ಇಡಿಸ್ತೇವಂದ್ರು. ಹಾಗಾಗಿ ಮಕ್ಕಳೆಲ್ಲ ಇಟ್ಕೊಳತ್ತಾರೆ ನೋಡ್ರಿ ಈಗ.
ನಮ್ಮ ಕಡೆ ಮದುವೆ ಅಂದ್ರೆ ಫುಲ್ ಎಲ್ಲ ಮನೆಯ ಮಂದಿ ಎಲ್ಲ ಹಸ್ರು ಬಳೆನೇ ಇಟ್ಕೋಬೇಕ್ರಿ. ನಮ್ಮ ತಂಗಿ ಮಗಳು ನೋಡ್ರಿ ಅದ. ಇಲ್ಲಿ ನೋಡ್ರಿ ನಮ್ಮ ನಾದ್ನಿ ಮಗಳ್ರಿಕೆ ಅಂದ್ರೆ ನಮ್ಮ ಸಣ್ಣತ್ತಿಯವರ ಮೊಮ್ಮಗಳು. ಅವಳಿಗೆ ಇಡ್ಸತ್ತಾರ ಈಗ ಬಳಿ. ಈ ಕಡೆ ನೋಡಿ ಶ್ರಾವಣಿ ಅಂತೇಳ್ರಿ ನಮ್ಮ ತಂಗಿ ನಾದ್ನಿ ಮಗಳಿಗೆ ಆಕೆ ಬಳೆ ಇಟ್ಕೊಳತ್ತಾಳು. ಮಕ್ಕಳಿಗೆಲ್ಲ ಇಷ್ಟ ನೋಡ್ರಿ ಬಳೆ ಎಷ್ಟು ಇಟ್ಕೊಂಡ್ರು ಅವ್ರಿಗೆ ಸಾಕ ಇಲ್ಲ. ಈ ಬಳೆ ಇಟ್ಕೊಂಡಾದ್ಮೇಲೆ ಇದನ್ನು ಮಾಡ್ತಾರೆ ನಮ್ಮೂರ ಕಡೆ ಒಂದತ್ತು ಅಂಥೇಳಿ ಮುತ್ತೈದೆಯರನ್ನೆಲ್ಲ ಕರೆದು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋದು ಅವ್ರನ್ನ. ಅದು ಸಂಜೆಗಡೆ ಶುರು ಮಾಡ್ತಿದ್ರು. ಹಾಗಾಗಿ ಮಧ್ಯಾಹ್ನ ಮಕ್ಕಳಿಗೆಲ್ಲ ಇಡಿಸಿ ಹಂಗೆ ದೊಡ್ಡವ್ರಿಗೆಲ್ಲ ಬಳೆ ಇಡ್ಸತ್ತಿದ್ರು. ನೋಡ್ರಿ ಇಲ್ಲಿ ಇಡ್ಸಿರಿ. ಈಗ ನೋಡ್ರಿ ನಮ್ಮ ತಂಗಿ ಮಗಳಿಗೆ ಇಡ್ಸತ್ತಾರು. ಆಕೆ ಸುಮ್ಮ ಹೆಂಗೆ ಕುಂತಾಕೆ ಇಸ್ಕೊತಾಳೆ ನೋಡ್ರಿ ಬಳೆ. ನನ್ನ ಮಗಳಿಗೆ ಬಳೆ ಸರ ಎಲ್ಲ ಅದೇನು ಇಷ್ಟ ಆಗೋದಿಲ್ಲ ರೀ. ಈಗ ಅಳ್ತಾಳು. ಆದರೆ ಈಗ ನೋಡ್ರಿ ಬಳೆ ಇಡಿಸ್ತು ಅಂದ ತಕ್ಷಣ ಹೆಂಗೆ ಬಂದು ಸುಮ್ಮ ಕುಂತಾಳು. ಮಕ್ಕಳಿಗೆಲ್ಲ ಇಡ್ಸಾದ್ಮೇಲೆ ನಾವೆಲ್ಲ ಇಟ್ಕೋಬೇಕ್ರಿ. ಈಗ ನೋಡ್ರಿ ಈಗ ಬಳೆ ಇಡಿಸ್ಕೊಳತ್ತಾಳು. ಸಣ್ಣವರು ದೊಡ್ಡವರು ಎಲ್ಲರೂ ಹಸ್ರು ಬಳೆನೇ ಇಟ್ಕೋಬೇಕ್ರಿ. ನಮ್ಮ ಕಡೆ ಹುಡುಗನ ಕಡೆನೂ ಅಷ್ಟೇ, ಹುಡುಗಿ ಕಡೆನೂ ಅಷ್ಟೇ. ಎಲ್ಲರೂ ಮದುವೆ ಅಂದ್ರೆ ಸಾಕು ಹಸ್ರು ಬಳೆನೇ ಇಟ್ಕೊಳ್ಳೋದು. ನೋಡತ್ತಾಳ್ರಿಕಿ ಏನು ಮಾಡತ್ತಾರೆ ಇವರು ನನಗೆ ಅಂಥೇಳಿ. ಅವ್ರ ಅತ್ತಿ ನೋಡ್ರಿ ಅವ್ರು ಅಕ್ಕಿನ ಹಿಡ್ಕೊಂಡು ಕುಂತವ್ರು. ಅಂತ ಬಳೆ ಇಡಿಸ್ಕೊಂಡೆ ಅದು ಹೊಂಟ್ಲಕ್ಕಿ. ಈಗ ನೋಡ್ರಿ ನನ್ನ ಮಗಳು ಹೆಂಗಳಾತತಿ. ಇವರು ನಮ್ಮ ನಾದ್ನಿ ನೋಡ್ರಿ, ಇವ್ರು ನಮ್ಮ ಮನೆಯವರ ತಂಗಿ. ಅವ್ರ ಹತ್ರಳ್ಳಿ ಅಂಥೇಳಿ ಹಾಕತ್ತಿದ್ರು ಅಕ್ಕಿಗೆ. ಅಕ್ಕಿ ಬಳೆ ಇಡಿಸ್ಕೊಳ್ಳೋರ ಹತ್ರ ಇಡಿಸ್ಕೊಳ್ಳಿಲ್ಲ. ಹಾಗಾಗಿ ಅಕ್ಕಿ ಸೈಜ್ ಇಸ್ಕೊಂಬಂದಿದ್ದು ನಾನು. ಇಸ್ಕೊಂಬಂದು ಹತ್ರಳ್ಳಿ ಅಂಥೇಳಿ ಹಾಕತ್ತಿದ್ದೀವಿ. ಅಕ್ಕಿ ಒಟ್ಟು ಸರ ಬಳೆ ಅದೆಲ್ಲ ಏನು ಇಷ್ಟ ಆಗೋದಿಲ್ಲ ರೀ ಅಕ್ಕಿಗೆ. ಚುಚ್ಚು ಫ್ರಾಕನ್ನು ಹಾಕ್ಕೊಳ್ಳೋದಿಲ್ಲ ಅಕ್ಕಿ. ಅದರ ಮದುವೆ ಇತ್ತಲ್ಲ ಹಾಗಾಗಿ ಎಲ್ಲರೂ ಹಾಕ್ಕೊಂಡಿದ್ರು, ಆಕಿಗೂ ಹಾಕಿದ್ದೀವಿ. ನೋಡ್ರಿ ಇಲ್ಲ ಅಳತಾಳೆ ಹೆಂಗೆ ಬ್ಯಾಡ್ ನನಗೆ ಬಳೆ ಅಂಥೇಳಿ. ಇಲ್ಲಿ ನೋಡ್ರಿ ಇವರು ನಮಗೆ ಅತ್ತಿ ಆಗಬೇಕು. ಈ ಕಡೆ ಸೈಡ್ ಪಿಂಕ್ ಸ್ಯಾರಿ ಉಟ್ಕೊಂಡವರು. ಈ ಕಡೆ ನಮ್ಮ ನಾದ್ನಿಯವರೇ ಅವರ ಬಳೆ ಇಡ್ಸತ್ತಾರ. ಅವ್ರಿಗೆ ಅವರು ಮಂದಿ ಕರೆಯೋಕೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ಅವರ ಅಳತಿ ಬಳೆ ಇಸ್ಕೊಂಡು ಇಟ್ಕೊಳತ್ತಿದ್ರು. ಆ ಕಡೆನೂ ಅವ್ರು ಇಡ್ಸತ್ತಿದ್ರು ಬಳೆ ಇಡ್ಸೋರು. ಇನ್ನು ಲೇಟ್ ಆಕತ್ತೆ ಅಂತೇಳಿ ಇವರು ಅಳತಿ ಇಸ್ಕೊಂಡು ಇಟ್ಕೊಂಡು ಮಂದಿನ ಕರೆಯೋಕೆ ಹೊಂಟಿದ್ರು. ಇಲ್ಲಿ ನೋಡ್ರಿ ಬಳೆ ಎಲ್ಲ ಇಟ್ಕೊಂಡಾದ್ಮೇಲೆ ಮಕ್ಕಳು ಆಟ ಆಡತ್ತಿದ್ರು. ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳಿಗೆ ಸೇಮ್ ಡ್ರೆಸ್ ಹಾಕಿದ್ವಿ ನಾವು. ಚಪ್ಪಲಿ ಇಟ್ಕೊಂಡು ಆಟ ಆಡತ್ತಾಳೆ ನೋಡ್ರಿ ಇಲ್ಲಿ ಅದಿತಿ. ಅವ್ರಿಗೆಲ್ಲ ಒಗ್ಯಾತಿದ್ಲು ಚಪ್ಪಲಿ ತೊಗೊಂಡು. ಒಟ್ಟು ಒಂದು ಕಡೆ ಸುಮ್ಮ ಕುಂದ್ರಲ್ರಿ ಆಕಿ, ಬರೀ ಗಲಾಟೆ ಮಾಡ್ತಾಳು. ಆಕಿನ ಹಿಡಿಯೋರ್ಗೇನ ಬೇಸರ ಆಕತಿ, ಅಷ್ಟು ಗಲಾಟೆ ಮಾಡ್ತಾಳೆ. ಈಗ ನೋಡ್ರಿ ನಾ ಬಳೆ ಇಟ್ಕೊಳತ್ತಿದ್ನಿ. ಈ ಕಡೆ ನಂದು ರೈಟ್ ಸೈಡಿಗೆ ಕುಂತಾರಲ್ರಿ ಇವರು ನಮ್ಮ ಅತ್ತಿ ನೋಡ್ರಿ. ಆ ಕಡೆ ಕುಂತವ್ರ ಅಜ್ಜಿ ನಮ್ಮ ಅತ್ತಿಯವರ ಅವ್ವಾರವ್ರ. ಅಲ್ಲೊಬ್ಬರು ನಿಂತಾರಲ್ಲ ಪಿಂಕ್ ಸ್ಯಾರಿ ಉಟ್ಕೊಂಡು, ಅವರ ನಮ್ಮ ಎರಡನೇ ಅತ್ತಿಯವ್ರ. ಅವರು ನನಗೆ ಪಾಪ ಬಳೆ ಹುಡುಕಿ ಕೊಡತ್ತಿದ್ರು.
ಇವು ಚಲೋ ಅದ ಇವನ್ನ ಹಾಕಂತೇಳಿ ನೋಡ್ರಿ ಇಲ್ಲೇ ಹುಡುಕಿ ಕೊಡತ್ತಿದ್ರು ಅವ್ರು. ನಮ್ಮ 3ನೇ ಅತ್ತಿಯವರ ನಾದಿನಿ ಮಗಂದ್ರಿ ಇದೆ ಮದುವೆ, ಅಂದ್ರೆ ನಮಗೆ ಅಣ್ಣ ಆಗಬೇಕು, ಅವ್ರ ಮದುವೆ ಇದೆ. ನನ್ನ ಬಳಿ ಎಲ್ಲ ನಮ್ಮ ಗಾಡಿ ಒಳಗಿದ್ದು ರೀ, ನಡಕ್ಕೆ ಹಾಕೊಳ್ಳೋ ಬಿಲ್ವಾರೆಲ್ಲ ನಾನು ಆಮೇಲೆ ಹಾಕ್ಕೊಂಡ್ರತ್ತಂತೇಳಿ ಹಂಗೆ ಇಡಿಸ್ಕೊಳತ್ತಿದ್ನಿ. ನನಗೂ ಭಾಳ ಇಷ್ಟ ರೀ ಹಸಿರು ಬಳಿ ಅಂದ್ರೆ, ಎಷ್ಟು ಇಟ್ಕೊಂಡ್ರೂ ನನಗೂ ಸಾಕಾಗೋದೇನಿಲ್ಲ, ಅಷ್ಟು ಇಷ್ಟ ಬಳಿ ಅಂದ್ರೆ. ನಾವೇನು ಡೈಲಿ ಹಾಕ್ಕೊಳ್ಳೋದಿಲ್ಲಲ್ಲ, ಹಾಗಾಗಿ ಬಿಚ್ಚ ಬಳಿ ಹಾಕಿಸ್ಕೊಳತ್ತಿದ್ವಿ. ಮದುವೆ ಎಲ್ಲ ಮುಗಿದ ತಕ್ಷಣ ತೆಗೆದಿಟ್ಬಿಡ್ತೇವೆ ನಾವೇನು ದಿನ ಹಾಕ್ಕೊಳ್ಳೋದಿಲ್ಲ. ದಿನ ಹಾಕ್ಕೊಳ್ಳೋರಾದ್ರೆ ರಿಕ್ಕಾಗೆ ಇಡ್ಸ್ಕೊತಾರೋ ಲೇಟ್ ಆಕತಿ, ನಾವು ತೆಗೆದಿಡೋರಲ್ಲ ಹಾಗಾಗಿ ಬೇಗ ಬೇಗ ಹಾಕತ್ತಿದ್ರು ಅವ್ರು ನಮ್ಗೆ. ನಮ್ಮ ಅತ್ತಿ ನೋಡ್ರಿ ಅಲ್ಲಿ ಹುಡುಕಿ ಕೊಡತ್ತಾರ ಚಲೋ ಚಲೋ ಬಳಿ. ನಮ್ಮ ಅತ್ತಿಯವ್ರ ಅವ್ವ ನೋಡ್ರಿ ಅವ್ರು ಆ ಕಡೆ ಕುಂತವ್ರೆ. ನೋಡ್ರಿ ಇಟ್ಕೊಂಡಾತ ನನ್ನ ಬಳಿ. ಇವ್ರು ನೋಡ್ರಿ ನಮ್ಮ ಸಣ್ಣ ಅತ್ತಿ ಅಂತೇಳಿಲ್ಲ, ಅವ್ರ ಮನೆಯವ್ರು ಇವರು ತೀರ್ಕೊಂಡ್ರು, 2.5 ವರ್ಷ ಆತು ಈಗ. ಪಾಪ ಸಣ್ಣ ವಯಸ್ಸೊಳಗನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ 47 ವರ್ಷ ಆಯ್ತು ಅವ್ರಿಗೆ ತೀರ್ಕೊಂಡಾಗ. ಅವರಿಗೆ ಮಾಲೆ ಹಾಕತ್ತಿದ್ರು ನೋಡ್ರಿ ಈಗ. ಈಗ ನೋಡ್ರಿ ನಾವು ಸಂಜೆಗೆಲ್ಲ ರೆಡಿಯಾಗಿ 1:00ಕ್ಕೆ ಎಲ್ಲ ದೇವಸ್ಥಾನಕ್ಕೆಲ್ಲ ಅಡ್ಡಾಡ್ತಾರೋ ಅವಾಗ ಹೊಂಟಿದ್ವಿ ನಾವು ರೆಡಿಯಾಗಿ. ಅವಾಗ ನೋಡ್ರಿ ಇವ್ರು ನೋಡ್ರಿ ನಮ್ಮ ನಾದಿನಿ ಗಂಡ ಇವರು. ಆ ಹುಡುಗ ನಮ್ಮ ನಾದಿನಿ ಮೊದಲನೇ ಮಗ ರೀ, ಅಲ್ಲಿ ನಮ್ಮ ನಾದಿನಿ ನಮ್ಮ ತಂಗಿ ಅದಾರ. ಈಗೆಲ್ಲ ದೇವಸ್ಥಾನಕ್ಕೆಲ್ಲ ನಡ್ಕೊತ ಹೊಂಟಿದ್ದವ್ರು ನಾವು. ಅವ್ರ ಊರಾಗ ಭಾಳ ದೇವಸ್ಥಾನ ಇದ್ದು, ಎಲ್ಲದಕ್ಕೂ ಹೋಗ್ಬೇಕ್ರಲ್ಲೇ ಆರತಿ ಹಿಡ್ಕೊಂಡು. ಊರನ್ನ ಮಂದಿ ಎಲ್ಲ ಬಂದಿರ್ತಾರೋ ಮುತ್ತೈದೆಯರೆಲ್ಲ, ಅವ್ರ ಜೊತೆ ನಾವು ಹೋಗಬೇಕು. ಅವಾಗ ಹೋಗುವಾಗ ವಿಡಿಯೋ ಮಾಡಿದ್ದಿದ್ದು. ನೋಡ್ರಿ ಇಲ್ಲಿ ಸಂಧ್ಯಾಗೆಲ್ಲ ಹಾದು ಹೊಂಟಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ತಂಗಿ ಎಮ್ಮೆ ತೋರ್ಸಂದ್ಲು, ಹಂಗಾಗಿ ಎಮ್ಮೆ ತೋರಿಸಿದ್ನಿ. ನೋಡ್ರಿ ಅವ್ರನ್ನ ಎಮ್ಮೆ ತೋರಿಸಿದ್ದಕ್ಕೆ ಹೆಂಗೆ ನಗತ್ತಾರೋ. ನೋಡ್ರಿ ಇಲ್ಲಿ ಕಲ್ಲು ಐತಿ, ಗಿಡ ಐತಿ, ಇದನ್ನು ತೋರ್ಸಂತನತ್ತಾರೋ. ನೋಡ್ರಿ ಹಿಂಗೆ ಸಂಧ್ಯಾಗ ನಡ್ಕೊಂಡು ಅಲ್ಲಿ ದ್ಯಾಮವ್ವನ ಗುಡಿ ಇತ್ತು, ಅಲ್ಲಿ ಹೊಂಟಿದ್ದೀವಿ ನಾವು. ನೋಡ್ರಿ ಹಳ್ಳಿ ಊರಾಗ ಹೆಂಗಿರ್ತಾವೆ ಓಣಿ ಮನೆ ಎಲ್ಲ. ಇಲ್ಲಿ ನೋಡ್ರಿ ದ್ಯಾಮವ್ವನ ಗುಡಿ ಹತ್ರ ಬಂದೆವು ನಾವೀಗ. ಅಲ್ಲೆಲ್ಲ ಊರನ್ನವರೆಲ್ಲ ಮುತ್ತೈದೆಯರೆಲ್ಲ ಇದನ್ನು ಹಿಡ್ಕೊಂಡು ಬಂದಿದ್ರು, ಆರತಿ ತೊಗೊಂಡು ಬಂದಿದ್ದರು. ಬಂದು ದೇವಸ್ಥಾನದೊಳಗೆ ಕುಂತಿದ್ರು. ಅವ್ರಿಗೆ ನೋಡ್ರಿ ಎಲ್ಲ ಉಡಿ ತುಂಬತ್ತಾರೆ ಈಗ, ಎಲೆ ಅಡಿಕೆ ಎಲ್ಲ. ಮದ್ವೆ ಹಿಂದಿನ ದಿವಸ ಮಾಡ್ತಾರೆ ಇದನ್ನು ದೇವ್ಕಾರ್ಯ ಅಂಥೇಳಿ. ನೋಡ್ರಿ ಎಲ್ಲರಿಗೂ ಎಲೆ ಅಡಿಕೆ ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಕೊಡತ್ತಾರ.
ಅವತ್ತು ಸಂಜೆಕನ ನಿಬ್ಬನ್ ಬರ್ತೈತ್ರಿ, ಅಂದ್ರೆ ಹುಡುಗಿನ ಕರ್ಕೊಂಬರ್ತಾರೆ ರಾತ್ರಿ. ನಮ್ಮ ಅಂಟಿ ನೋಡ್ರಿ ಇವ್ರೆ ವಿಡಿಯೋದೊಳಗೆ ಕಾಣಿಸ್ತಾನಂತೇಳಿ ನಾನು ಕೊಡ್ತೇನೆ ಅಂತ ಹುಡುಗಿದರು. ನಮ್ಮ ಅಂಟಿ ಇನ್ನು ಬರತ್ತಾಳಲ್ರಿ ಆಕಿ ರಾಣಿ ಅಂತೇಳಿ, ನಮ್ಮ 2ನೇ ಅತ್ತಿ ಮಗಳಕಿ. ಈಕಿ ನೋಡ್ರಿ ಹಾಯ್ ಮಾಡ್ತಾಳಕಿ ನಮ್ಮ 3ನೇ ಅತ್ತಿ ಮಗಳಕಿ ಮೇಘ ಅಂತೇಳಿ. ಈಕಿ ನೋಡ್ರಿ ಲಾವಣ್ಯ ಸೀರೆ ಹೆಂಗೆ ಉಟ್ಕೊಂಡಾಳು ನೋಡ್ರಿ ಈಕಿ. ಅವ್ರ ಮಮ್ಮಿನ ಹೊಲ್ದಾರ ಅಂತದನ್ನ ಸೀರೆ ಉಟ್ಕೊಂಡಾಳು. ದೊಡ್ಡವ್ರಿಗೆ ಉಟ್ಕೊಳಕ್ಕೆ ಬೇಸರ ಆಗತ್ತೈತಿ, ಯಾಕೆ ಉಟ್ಕೊಂಡು ಕುಂತಾಳು. ನಮ್ಮ ತಂಗಿ ನೋಡ್ರಿ ಇಲ್ಲಿ ಕುಂತಾಳೆ, ಏನರ ಮಾತಾಡಂದ್ರೆ ಮೈಕ್ ತೊಗೊಂಡು ಬರೋಗನ್ನತ್ತಾಳೆ ನನಗೆ. ನಾ ಮೈಕ್ ಮನ್ಯಾಗ ಬಿಟ್ಟು ಹೋಗಿದ್ನಿ, ಅಂದ್ರೆ ಬೇರೆ ಮ್ಯೂಸಿಕ್ ಎಲ್ಲ ಕೇಳಿಸ್ತೆ ಅಂದ್ರೆ ಕಾಪಿ ರೈಟ್ ಬರ್ತದೆ ಅಂಥೇಳಿ ವಾಯ್ಸ್ ಓವರ್ ಕೊಟ್ರೈತೆ ಅಂತೇಳಿ ನಾ ಮೈಕ್ ತೊಗೊಂಡು ಹೋಗಿರಲಿಲ್ಲ. ಆಕೆ ಮೈಕ್ ಇದ್ರೆ ಮಾತಾಡ್ತೇನೆ ನಾ ಅಂತ ಹೇಳತ್ತಿದ್ಲು. ಈಕಿ ನೋಡ್ರಿ ಮಾತಾಡಂದ್ರೆ ಒಲ್ಲೆ ನಾನು ಅನ್ನತ್ತಾಳು. ಈಕಿ 3ನೇ ಅತ್ತಿ ಮಗಳ್ರಿ, ಈಕಿ 3ನೇದಕ್ಕಿ ಸಾವಿತ್ರಿ ಅಂತೇಳಿ. ಈಗ ನೋಡ್ರಿ ದ್ಯಾಮವ್ವನ ಗುಡಿಯಿಂದ ಮತ್ತು ಊರಾಗ ಎಷ್ಟು ಗುಡಿ ಅದಾವೆ ಎಲ್ಲ ದೇವ್ರಿಗೇನು ಹೋಗಿ ಆರತಿ ಮಾಡಿ ಬರಬೇಕು. ಮನೆಯಿಂದ ಅವ್ರೇನು ಮುತ್ತೈದೆಯರು ಆರತಿ ತೊಗೊಂಡು ಬಂದಿರ್ತಾರಲ್ಲ ಅಲ್ಲಿ ಹೋಗಿ ಆರತಿ ಮಾಡಬೇಕು. ಇಲ್ಲಿ ನೋಡ್ರಿ ನಮ್ಮ ಅತ್ತಿ ಮಗಳು 2ನೇದಕ್ಕಿ ಈಕಿ ರಾಣಿ ಅಂತ ಓಡಿ ಬರತ್ತಾಳು, ವೀಡಿಯೋ ಮಾಡತ್ತೇನಂಥೇಳಿ. ಇದೇನು ಹೇಳ್ರಿ, ಇದು ಬಡಿಗಾರ ಸಾಲೆ. ಬಡಿಗಾರ ಸಾಲೆ. ಹಾಂ, ಇದು ಅಡವಿ ಬಡ್ಡಿ ಅಂತ ಹಾಂ, ಅಡವಿ ಬಡ್ಡಿ ಅಂದ್ರೆ ಕುಂಟಿ ಕೂರ್ಗಿ ಮೇಳೆ ಇದಕ್ಕೆಲ್ಲ ಕೆತ್ತಿ ಹದ ಮಾಡ್ಕೊಂಡು ರೆಡಿ ಮಾಡ್ಕೊತಾರೆ ರೈತರಿಗೆ ಉಳುವೆ ಮಾಡಕ್ಕೆ. ಆಮೇಲೆ ತಿದೀತ ಹುಡ್ಕ ಎಳೆದ ಇಲ್ಲ ತುಚಿ ಕಟ್ಟಿ ಒಂದು ಹೋಯ್ತು. ಮತ್ತು ಇವೆಲ್ಲ ಹೋಯ್ತು. ಈಗ ಎಲ್ಲ ಟ್ಯಾಕ್ಟ್ರಿಗೆ ಬಂದವ, ಕೋರಿಗೆ ಬಂದವ, ಎದ್ರ ಕಡಿಮೆ ಮಾಡ್ತಾರೆ ಈಗ. ಅದಕ್ಕೆ ಇವೆಲ್ಲ ಬಂದಾಗ ಹೋಗ್ತೀವಿ. ಹಳೆ ಕಸ ಕುಲ ಕಸ ಬರ್ತಲ್ಲ ಬಡಿಗೆ ಇವೆಲ್ಲ ಕಂಬಾರ ಸಾಲಿ ಹಾಂ ಬಡಿಗಾರ ಸಾಲಿ ಬಡಿಗೆ ಏನು ಟೆಕ್ನಾಲಜಿ ಮುಂದೆ ಹೋಗ್ತಲ್ಲ ಅವಾಗ ಎಲ್ಲ ಯಂತ್ರೋಪಕರಲ್ಲ ಈಗ. ಹಿಂಗಾಗಿ ಬಡಿಗೆ ಕುಸ್ಕೊಂಡು ಹೋಗ್ತದೆ. ಯಾಕಂದ್ರೆ ಎಲ್ಲ ಎಲ್ಲವೂ ಅರ್ಗಾಣಿಕೆ ಹೋಗ್ತಾರೆ, ಮಷಿನರಿ ಯೂಸ್ ಮಾಡ್ತಾರೆ. ಹಿಂಗಾಗಿ ಕೈದಂಡೆಗೆಲ್ಲ ಹೋಗ್ತಾರೆ. ಸಣ್ಣ ಕೈಗಾರಿಕೆ ಅಂತ ಹೇಳ್ತಾರೆ ನಾವು ಆ್ಯಕ್ಚುಲಿ. ಸಣ್ಣ ಕೈಗಾರಿಕೆ ಬಂದ ಸಾಕು. ನಮ್ಮ ಕಾಕ ನೋಡ್ರಿ ಅವ್ರ ಕಂಬಾರ ಸಾಲಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರವ್ರೆ. ಇವಾಗ ನೋಡ್ರಿ ಎಲ್ಲರೂ ಅಲ್ಲೆಲ್ಲ ಉಡಿ ತುಂಬಿದಾದ್ಮೇಲೆ ಆರತಿ ತೊಗೊಂಡು ಎಲ್ಲ ಊರಾನ ದೇವರಿಗೆಲ್ಲ ಹೊಂಟೇವಿ ಈಗ ನಾವು. ಮಧ್ಯಾಹ್ನ ಎಲ್ಲ ಬಿಸಿಲು ಆಕೈತೆ ಅಂತೇಳಿ ಸಂಜೆಗಡೆ ಶುರು ಮಾಡಿದ್ರು ಅವ್ರು. ಒಂದು 4 ಗಂಟೆಗೆ ಶುರು ಮಾಡಿದರು. ನನ್ನ ಮಗಳು ನಮ್ಮ ತಂಗಿ ಮಗಳು ಎಲ್ಲ ಮನ್ಯಾಗ ಮಲಗಿದ್ದಾರೆ ಅವ್ರು. ಹಾಗಾಗಿ ನಾವು ಬಂದೀವಿ. ಇಲ್ಲಾಂದ್ರೆ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಂಗಿಲ್ಲ ನಮಗೆ. ಅವ್ರು ಮಲಗಿದ್ರಲ್ಲ ಅಂಥೇಳಿ ನಾವೆಲ್ಲ ಹೋದೀವಿ. ನಾವು ವಿಡಿಯೋ ಮಾಡೋದಕ್ಕೆ ಎಲ್ಲರೂ ನಮ್ಮನ್ನ ನೋಡತ್ತೀರಿ. ಇಲ್ಲಿ ನೋಡ್ರಿ ಇದು ಕರಡಿ ಮಜಲ್ ಅಂತ ಹೇಳ್ತಾರಂತ್ರಿ ಇದಕ್ಕೆ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಕರಡಿ ಮಜಲ್ ಅಂತ ಹೇಳ್ತಾರೆ. ಆ ಕಡೆ ಒಂದತ್ತೆಲ್ಲ ಮಾಡುವಾಗ ಅವ್ರನ್ನ ಕರೆಸಿರ್ತಾರೋ ಬಾರ್ಸಾಕ ಊದಕ್ಕೆ ಎಲ್ಲ. ಒಂದತ್ತೊಂದು ದಿವಸ ಅವ್ರನ್ನ ಕರೆಸಿರ್ತಾರೋ. ಅವ್ರ ಮುಂದೆ ಮುಂದೆ ಬಾರಿಸ್ಕೊಂಡು ಹೊಂಟಿರ್ತಾರೋ, ಹಿಂದೆಲ್ಲ ಮುತ್ತೈದೆಯರೆಲ್ಲ ಹೋಗೋದು. ಅವತ್ತು 2-3 ಮದುವೆ ಇದ್ದು ರೀ, ಹಾಗಾಗಿ ಜನ ಜಾಸ್ತಿ ಇದ್ದರು. ಇಲ್ಲಿ ನೋಡ್ರಿ ಇದು ಡೊಳ್ಳು ಬಾರ್ಸತ್ತಾರ. ಹಾಗೆ ಒಂಚೂರು ಮುಂದೆ ಹೋದ್ಮೇಲೆ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಎಲ್ಲರೂ ಕುಂತಿದ್ರು. ಆವಾಗ ನೋಡ್ರಿ ನಾವೆಲ್ಲ ಅಲ್ಲಿ ಫೋಟೋಗ್ರಾಫರ್ ಎಲ್ಲ ವೀಡಿಯೋ ಮಾಡ್ಕೊಳತ್ತಿದ್ರು. ಹಾಗಾಗಿ ಬಳೆ ಮೆಹಂದಿ ಎಲ್ಲ ತೋರ್ಸಾಕತ್ತಿದ್ವಿ. ನಾನು ಮೆಹಂದಿ ಹಚ್ಕೊಂಡಿರಲಿಲ್ಲ, ಯಾಕಂದ್ರೆ ನಾನು ಬೆಂಗಳೂರಿಂದ ಮದುವೆ ದಿವಸನ ಹೋಗಿದ್ನಲ್ಲ, ಹಾಗಾಗಿ ನಾನು ಮೆಹಂದಿ ಎಲ್ಲ ಹಚ್ಕೊಂಡಿರಲಿಲ್ಲ. ಇಲ್ಲಿ ನೋಡ್ರಿ ಹಾರಗೊಪ್ಪದಾಗ ಸಿದ್ಧಾರೂಢ ಮಠ ಇದು. ಆಮೇಲೆ ಮನೆಗೆ ಬಂದಮೇಲೆ ನೋಡ್ರಿ ಇವರೇ ನಮ್ಮ 3ನೇ ಅತ್ತಿ.
ಅವ್ರಿಗೆ ನೋಡ್ರಿ ಬೆಕ್ಕಂದ್ರೆ ಭಾಳ ಇಷ್ಟ. ಅವ್ರ ಮಕ್ಕಳನ್ನ ಹೆಂಗೆ ಸಾಕ್ತಾರಲ್ಲ ಹಂಗೆ ಬೆಕ್ಕನ್ನು ಸಾಕ್ತಾರೆ ನೋಡ್ರಿ. ಇಲ್ಲೇ ಇವರು ನಮ್ಮ ಅತ್ತಿ ನೋಡ್ರಿ ಎತ್ಕೊಂಡು ಕುಂತಾರೆ. ರಾತ್ರಿ ನೋಡಿದ್ರೆ ರಾತ್ರಿ ಎದುರು ಬೆಟ್ಟಿ ಎಲ್ಲ ಮಾಡ್ತಾರೋ, ಮೆರವಣಿಗೆ ಮಾಡ್ತಾರೆ ಊರಾಗ. ಅವಾಗೆಲ್ಲ ನೋಡ್ರಿ ನಾವು ರೆಡಿಯಾಗಿದ್ವಿ. ಡ್ಯಾನ್ಸ್ ಮಾಡತ್ತಿದ್ರು ನೋಡ್ರಿ ಇವಾಗ ಮಕ್ಕಳು. ನೋಡ್ರಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡತ್ತೀರಿ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಪ್ಷನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಆವಾಗ ನೀವು ನನ್ನ ವಿಡಿಯೋನ ಮೊದಲು ನೋಡ್ಬೋದು. ನಾನು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಯಾಕಂದ್ರೆ ಲೆಂತ್ ಆತಂದ್ರೆ ನಿಮಗೂ ನೋಡೋಕ್ಕೆ ಬೋರ್ ಆಕತಿ. ಹಾಗಾಗಿ ಇದನ್ನು ಇಷ್ಟಕ್ಕೆ ನಾನು ಮುಗಿಸತ್ತೀನಿ. ನೆಕ್ಸ್ಟ್ ನಾನು ಇದನ್ನು ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.